ಮೈಸೂರಿನ ಮೂಡಾದಲ್ಲಿ ನಡೆದಿರುವ ಅಕ್ರಮಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಅಷ್ಟೇ ಅಲ್ಲದೆ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕೆಂದು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮೂಡಾ ರೀತಿ ಹಗರಣಗಳು ನಡೆದಿದ್ದು, ಈ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಿ ಸಮಗ್ರ ತನಿಖೆ ನಡೆಸಬೇಕು ಎಂದು ಜಿಎಂ ಸಿದ್ದೇಶ್ವರ್ ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿಗಳು ಬಡವರ ಬಗ್ಗೆ ಮೊಸಳೆ ಕಣ್ಣೀರು ಹಾಕುತ್ತಾರೆ. ಬಡವರಿಗೆ ಅರ್ಹರಿಗೆ ಹಂಚಬೇಕಿದ್ದ ನಿವೇಶನದಲ್ಲಿ ಅಕ್ರಮ ಮಾಡಿದ್ದು ಕೂಡಲೇ ನಿವೇಶನ ಹಂಚಿಕೆಯನ್ನ ರದ್ದು ಮಾಡಬೇಕು. ಸಿಎಂ ಅವರ ಪತ್ನಿ ಮೇಲೆ ಆರೋಪ ಇದ್ದು ಇದೊಂದು ಭಾರಿ ಮೊತ್ತದ ಹಗರಣವಾಗಿದ್ದು ತನಿಖೆಯನ್ನ ತಕ್ಷಣವೇ ಸಿಬಿಐಗೆ ಕೊಡಬೇಕು ಎಂದು ಆಗ್ರಹಿಸಿದರು. ಈ ಪ್ರಕರಣದಲ್ಲಿ ಆಗಿರುವ ನಿವೇಶನ ಹಂಚಿಕೆ ರದ್ದು ಮಾಡಲು ಒತ್ತಾಯಿಸಿ ಬಿಜೆಪಿಯಿಂದ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದು, ಈ ವೇಳೆ ಪ್ರತಿಭಟನಾಕಾರರನ್ನ ಕಾಂಗ್ರೆಸ್ ಸರ್ಕಾರ ಬಂಧಿಸಿದೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಜಶೇಖರ್ ಎನ್ ನಾಗಪ್ಪ, ಶಾಸಕ ಬಿಪಿ ಹರೀಶ್, ಮಾಜಿ ಶಾಸಕ ಎಸ್ವಿ ರಾಮಚಂದ್ರಪ್ಪ, ಮುಖಂಡರಾದ ವೀರೇಶ್ ಹನಗವಾಡಿ, ಬಿಎಸ್ ಜಗದೀಶ್, ಶಿವನಹಳ್ಳಿ ರಮೇಶ್, ಶ್ರೀನಿವಾಸ್ ದಾಸ್ಕರಿಯಪ್ಪ, ಧನಂಜಯ್ ಕಡ್ಲೆಬಾಳು, ಜಯಪ್ರಕಾಶ್ ಕೊಂಡಜ್ಜಿ ಇದ್ದರು. ಸಿದ್ದರಾಮಯ್ಯನವರ ಪತ್ನಿ ಹೆಸರಿಗೆ 3 ಎಕರೆ 21 ಗುಂಟೆ ಇರೋದು ಮೂಡಾದವರು ತಗೊಂಡು ಅದಕ್ಕೆ 1-2 ಸೈಟ್ ಕೊಡಬೇಕು ಕಾನೂನು ಪ್ರಕಾರ. ಇವತ್ತು ಮೂಡಾದಲ್ಲಿ ಮಧ್ಯ ಭಾಗದಲ್ಲಿ ಅಥವಾ ಅತಿ ಹೆಚ್ಚು ಬೆಲೆ ಬಾಳುವಂಥ 14 ಸೈಟ್ಗಳನ್ನು ತೆಗೆದುಕೊಂಡು ಇವತ್ತು ದುರುಪಯೋಗ ಮಾಡಿಕೊಂಡು ಭ್ರಷ್ಟಾಚಾರದಲ್ಲಿ ಮುಂಚೂಣಿಯಾಗಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳ ಬಗ್ಗೆ ಏನೇ ಕೇಳಿದ್ರು ಕೂಡ ಮೊಸಳೆ ಕಣ್ಣೀರನ್ನು ಹಾಕ್ತಾ ಬಡವರ ಅರ್ಹರಿಗೆ ಕೊಡಬೇಕಾದಂಥ ಸೈಟ್ಗಳನ್ನು ಅವರೇ ತೆಗೆದುಕೊಂಡಿರೋದು ನಿಜಕ್ಕೂ ಕೂಡ ಇದು ದೊಡ್ಡ ಹಗರಣ. ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ ಆಗುವಂಥ ವ್ಯವಸ್ಥೆ ಆಗಿದೆ. ಮತ್ತು ಜಮೀನು ಅವರ ಪಾರ್ವತಮ್ಮರ ಸಹೋದರಸಿ ಮಾಡಿ ಅಲ್ಲಿಂದ ಗಿಫ್ಟ್ ಡೀಡ್ ಮಾಡಿಕೊಂಡು, ಇದು ಕೂಡ ಕೃಷಿ ಭೂಮಿ ಆಗಿರಲಿಲ್ಲ, ಇದು ಕೂಡ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. 1 ಎಕರೆ ಜಮೀನಿಗೆ 40-60 ಒಂದು ಸೈಟ್ ಕೊಡಬೇಕು ಕಾನೂನು ಪ್ರಕಾರ. 3-4 ಎಕರೆ ಆಗಿದ್ದರೆ 4,800 ಅಡಿ ನಿವೇಶನ ಕೊಡಬೇಕು ಅಂತೇಳಿ ಸರ್ಕಾರದ ಒಂದು ಆದೇಶನೂ ಕೂಡ ಇದೆ. ಇದರಲ್ಲಿ 14 ನಿವೇಶನ ಕೊಟ್ಟಿದ್ದು ಮಹಾ ಅಪರಾಧ. ಇದ್ರ ಬಗ್ಗೆ ಈಗಾಗಲೇ ನಮ್ಮ ಪಕ್ಷದ ಮುಖಂಡಗಳು, ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷ ನಾಯಕ ಆದಂಥ ಅಶೋಕ್ ಅವರು ಎಲ್ಲರೂ ಕೂಡ ಬಯಲಿಗೆಳೆದಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ ಬೈರತಿ ಸುರೇಶ್ ಅವರು ಮೂಡಾಕ್ಕೆ ಹೋಗಿ ಮೀಟಿಂಗ್ ಮಾಡೋದಂಥ ರೀತಿ ಮಾಡಿ ಅಲ್ಲಿರುವ ಅಧಿಕಾರಿಗಳನ್ನೆಲ್ಲ ವರ್ಗಾವಣೆ ಮಾಡಿ ಮತ್ತು ಅಲ್ಲಿ ಅಂಥ ಫೈಲ್ಗಳನ್ನೆಲ್ಲ ಬೆಂಗಳೂರಿಗೆ ತಗೊಂಬಂದಿರೋ ವಿಷಯನೂ ಕೂಡ ಗೊತ್ತಾಗಿದೆ. ವಿಶೇಷವಾಗಿ ಅಲ್ಲಿ ಇರುವಂಥ ಜಿಲ್ಲಾ ಅಧಿಕಾರಿನೂ ಕೂಡ ವರ್ಗಾವಣೆ ಮಾಡಿ ಇವತ್ತು ಭ್ರಷ್ಟಾಚಾರದ ಇರುವಂಥ ಸರ್ಕಾರವನ್ನು ಮುಚ್ಚಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಶೋಚನೀಯವಾದಂಥ ವಿಷಯ. ಇವತ್ತು ಇದನ್ನು ಮುಖ್ಯಮಂತ್ರಿಗಳು ಕೇಳಿದರೆ ನಮಗೆ 62 ಕೋಟಿ ಬರಬೇಕು, ಈಗಿನ ರೇಟ್ನಲ್ಲಿ 18 ಕೋಟಿ ಮಾತ್ರ ಪಡೆದ್ವಿ ನಾವು, ಇನ್ನೂ ಉಳಿದು ದುಡ್ಡು ಕೊಡ್ರಿ ಅಂತ ಅನ್ನೋ ಒಂದು ಉಡಾಪೆ ಮಾತನ್ನು ಕೂಡ ಮಾತಾಡ್ತಾ ಇದ್ದಾರೆ. ಅದರಿಂದ ನಾನು ಒತ್ತಾಯ ಮಾಡೋದು, ನಮ್ಮ ಭಾರತೀಯ ಜನತಾ ಪಕ್ಷ ಜಿಲ್ಲಾ ಘಟಕದಿಂದ ಒತ್ತಾಯ ಮಾಡೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣವೇ ರಾಜೀನಾಮೆ ಕೊಟ್ಟು ಈ ನ್ಯಾಯ ಸಿಗಬೇಕು ಅಂತ ಹೇಳಿದರೆ ವಿಶೇಷವಾಗಿ ಅವರು ಸಿಬಿಐಗೆ ವಹಿಸಿ ತನಿಖೆ ಆಗಬೇಕು ಅಂತೇಳಿ ನಾವು ಭಾರತೀಯ ಜನತಾ ಪಕ್ಷದಿಂದ ಒತ್ತಾಯ ಮಾಡ್ತೀವಿ.